ನ್ಯೂಸ್ ಅವರಿಗೆ ಸ್ವಾಗತ. ರವಿಕೃಷ್ಣ ರೆಡ್ಡಿ. ಒಂದು ನಾವಿಲ್ಲಿ ಗಮನಿಸುವಂಥದ್ದು, ರಾಜಕೀಯವಾಗಿ ಪಕ್ಷಗಳು ಚುನಾವಣೆ ಬಂದಾಗ ಇಂಥ ವಿಷಯಗಳು ರೇಸ್ ಮಾಡುತ್ತೆ. ಹಿಂದೆ ದೇವೇಗೌಡರು ನಾನು ಹುಟ್ಟಿದ್ರೆ ಮುಂದೆ ನಾನು ಮುಸ್ಲಿಮ್ನಾಗಿ ಹುಟ್ಟುತ್ತೀನಿ, ಈ ರೀತಿಯ ಹೇಳಿಕೆಗಳು, ಈ ರೀತಿಯ ವಾದಗಳಿದಾವಲ್ಲ, ಎಲ್ಲೋ ಒಂದು ಕಡೆ ಅವರಿಗೆ ಜಿನೈನಿಟಿಗಿಂತನೂ ಲಿಪ್ಸ್ಟಿಕ್ ಅಂತ ಹೇಳ್ತೀವಿ, ಅಂದರೆ ಲಿಪ್ ಮೂಮೆಂಟ್ ಲವ್ ಅಂತ ಹೇಳ್ತೀವಿ, ಆ ರೀತಿ ಬರ್ತಾ ಇದೆ ಅನ್ನೋದು. ನಾವು ಈಗ ದರ್ಗಾ ಅವರು ಕೂಡ ಹೇಳ್ತಾ ಇದ್ದಾರೆ, ಅನೇಕ ಸಂದರ್ಭಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ, ಅದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆ ತಕ್ಷಣಕ್ಕೆ ಭಾವುಕವಾಗಿ ಅದನ್ನು ಏನು ಲಾಭ ಮಾಡ್ಕೊಳ್ಬೇಕು ಅನ್ನೋದು. ಬಹುತೇಕ ಮದನಿ ಹೇಳಿಕೆ ಕೂಡ ರಾಜಕೀಯ ಪ್ರೇರಿತ ಇರ್ಬೋದು. ಎಲ್ಲೊಂದು ಕಡೆ ಒಂದು ಮೂಲ ಪ್ರಕಾರ ಎಲ್ಲೋ ಒಂದು ಕಡೆ ವೋಟ್ ಬೇಸ್ ಹೋಗ್ತಾ ಇದೆ, ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಪ್ರಯತ್ನ ಮಾಡ್ಬೋದು. ಮತ್ತೊಂದು ಕಡೆ ಮುಸ್ಲಿಮರು ಕೂಡ ಮೋದಿ ಜೊತೆಗೆ ಭಾಳ ಸಾಫ್ಟ್ ಆಗಿದ್ದಾರೆ, ಆ ರೀತಿ ಏನು ಸಮಸ್ಯೆ ಇಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು, ಆ ರೀತಿಯ ಒಂದು ಮೆಸೇಜ್ ಕೂಡ ಇದೆ. ಇದು ನಮ್ಮ ಸ್ವತಂತ್ರ ಭಾರತದ ಇತಿಹಾಸ ನೋಡಿದಾಗ ಮುಸ್ಲಿಮರಿಗೆ ಯಾವುದಾದ್ರು ಒಂದು ಕಡೆಯಿಂದ ತುಂಬ ದೊಡ್ಡ ದ್ರೋಹ ಆಗಿದೆ ಅಂದರೆ ಆ್ಯಕ್ಚುಲಿ ಇಬ್ಬರಿಗೆ ಎರಡು ಕಡೆಯಿಂದ ನಮ್ಮ ದೇಶದ ಮುಸ್ಲಿಮರಿಗೆ. ಒಂದು ಈ ಜಾತ್ಯತೀತ ಅಂತ ಹೇಳ್ಕೊಳ್ಳುವಂತಹ ರಾಜಕೀಯ ಪಕ್ಷಗಳಿಂದ, ಇನ್ನೊಂದು ಮುಸ್ಲಿಮರಲ್ಲೇ ಇರುವ ಒಂದು ಮೂಲಭೂತವಾದಿ ಗುರು ಪರ ಏನಿದೆ, ಈ ಅವರ ಆಧ್ಯಾತ್ಮಿಕ ಗುರುಗಳು ಅನವಶ್ಯಕವಾಗಿ ಫತ್ವಾ ಹೊಡಿಸೋ ಆ ತರಹದ ಒಂದು ವರ್ಗದಿಂದ, ಅಲ್ಲಿ ಮುಸ್ಲಿಂ ವರ್ಗದ ಪುರೋಹಿತ ಶಾಹಿಯಿಂದ ಮತ್ತೊಂದು ಅದರಲ್ಲಿ ಆಕ್ಚುಲಿ ಮುಸ್ಲಿಮರಲ್ಲಿ ಮೂಲಭೂತವಾದಿ ಗುರುಗಳ ಮಾತು ಕೇಳುವಂಥ ಒಂದು ವರ್ಗ ಅಥವಾ ಅಂತಹ ಒಂದು ವ್ಯವಸ್ಥೆ ಇದೆ. ಈಗ ನಾವು ಜಾತ್ಯತೀತ ಶಕ್ತಿಗಳು ಹೇಗೆ ಮೋಸ ಮಾಡಿದ್ದೇವೆ ಅನ್ನೋದಕ್ಕೆ 2006ರಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, 2-3 ಸಲ ಮೆನ್ಷನ್ ಆಯಿತು ಸಾಚಾರ್ ಕಮಿಟಿ 2006ರಲ್ಲಿ ಕೊಟ್ಟಿದ್ದು. ಅದರಲ್ಲಿ ನೀವು ಎರಡು ಮಾತು ಹೇಳಿದ್ರಿ. ಒಂದು, SC STಗಿಂತ ಕೆಳ ಸ್ಥಿತಿನಲ್ಲಿ ಮುಸ್ಲಿಂ ವರ್ಗ ಇದೆ ಈ ದೇಶದಲ್ಲಿ ಅಂತ. ಆಮೇಲೆ ಇನ್ನೊಂದು, ಈ ದೇಶದ ಸರ್ಕಾರಿ ನೌಕರರಲ್ಲಿ 13% ಅಷ್ಟೇ, 14% ಮುಸ್ಲಿಮರಿದ್ರೆ ನಮ್ಮ ದೇಶದಲ್ಲಿ. ಸರ್ಕಾರಿ ನೌಕರರಲ್ಲಿ ಕೇವಲ 2.5%, ಅದನ್ನು ಗಮನಿಸಬೇಕು. ರೈಲ್ವೇಸಲ್ಲಿ 44.5% ಮಾತ್ರ ರೈಲ್ವೇಸಲ್ಲಿರೋದು. ಆದರೆ 98.7% ಅಂದರೆ 99% ಆ ರೈಲ್ವೇಸಲ್ಲಿರೋ ಎಲ್ಲ ಮುಸ್ಲಿಮರು ಕೆಳವರ್ಗದವರು. ಕೇವಲ 3% IAS ಆಫೀಸರ್ಗಳಿದ್ದಾರೆ, 4% IPS ಇದ್ದಾರೆ, 2.5% 1.8% IFS ಆಫೀಸರ್ಗಳಿದ್ದಾರೆ. ಸೊ ಈ ಥರದ್ರಲ್ಲಿ ಮುಸ್ಲಿಮರನ್ನ ಮೇನ್ ಸ್ಟ್ರೀಮಿಗೆ ತರುವಂತಹ ಒಂದು ಇಚ್ಛಾಶಕ್ತಿನ ನಮ್ಮ ಜಾತ್ಯತೀತ, ನಾವು BJPನ ಬಿಟ್ಬಿಡಿ, ಅದು ಕೋಮುವಾದ ಇನ್ನೊಂದು ಅದನ್ನು ಬಿಟ್ಬಿಡೋಣ. ಆದರೆ ಕಾಂಗ್ರೆಸ್ಸು, ಜನತಾದಳ, ಜನತಾ ಪಕ್ಷ, ಬೇರೆ ಇನ್ಯಾವುದೇ ಇರ್ಬೋದು ಪ್ರಾದೇಶಿಕ ಜಾತ್ಯತೀತ ಪಕ್ಷಗಳು, ಇವರೆಲ್ಲರೂ ದೇ ಹ್ಯಾವ್ ರಾಂಗ್ ಮುಸ್ಲಿಮ್ಸ್. ಅವ್ರನ್ನ ಮೇನ್ ಸ್ಟ್ರೀಮ್ ಬರೋದಕ್ಕೆ ಏನೇನು ಮಾಡಬೇಕು, ಈ 2006ರಿಂದ ಈಗ ಸಾಚಾರ್ ಕಮಿಟಿ ಬಂದು 2006ರಲ್ಲಿ UPA ಫಸ್ಟ್ ಟರ್ಮಲ್ಲಿ ಬಂದಿದ್ದು, UPA ಸೆಕೆಂಡ್ ಟರ್ಮಲ್ಲಿ ಏನು ಮಾಡಿದ್ರು, ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಈಗ ನೋಡಿ, ಒಂದು JTSA ಅನ್ನೋದು, ಜಮಿಯಾ ಟೀಚರ್ಸ್ ಸಾಲಿಡಾರಿಟಿ ಅಸೋಸಿಯೇಷನ್ ಅನ್ನೋದು 1992ರಿಂದ 2012 ತನಕ ಒಂದು ರಿಸರ್ಚ್ ಮಾಡುತ್ತೆ. 16 ಕೇಸುಗಳಲ್ಲಿ ಮುಸ್ಲಿಮರನ್ನ ಫಿಟ್ ಮಾಡಿರ್ತಾರೆ, ಫ್ರೇಮ್ ಮಾಡಿರ್ತಾರೆ, ಆದರೆ ಅವರು ಅಕ್ವಿಟಲ್ ಆಗ್ತಾರೆ. ಅದು 2012ರಲ್ಲಿ ಈ ರಿಪೋರ್ಟ್ ಬರುತ್ತೆ. ಇನ್ನು ಒಂದು ರಶೀದ್ ಹುಸೇನ್ ಅಂತ 2008ರಲ್ಲಿ ಜೈಪುರ ಬಾಂಬಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಇನ್ಫೋಸಿಸ್ ಕಂಪ್ನಿಲಿ ಉದ್ಯೋಗಿ ಆತನ ಇನ್ಫೋಸಿಸ್ ವಜಾ ಮಾಡುತ್ತೆ. ಹಾಗಾಗಿ ಆತ ಅಕ್ವಿಟಲ್ ಆದಾಗ ಇನ್ಫೋಸಿಸ್ಗೆ 20 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ನಮ್ಮ ಕರ್ನಾಟಕದಲ್ಲೇ 1 ವರ್ಷ, ಹೆಚ್ಚು ಕಮ್ಮಿ 6-7 ತಿಂಗಳು ಹುಬ್ಬಳ್ಳಿಯ ಒಬ್ಬ ಪತ್ರಕರ್ತ ಜೈಲಲ್ಲಿರ್ತಾನೆ, ಇದು ಕಸ್ಟಡಿಲಿರ್ತಾನೆ. ಆತನಿಗೆ ಬಿಡುಗಡೆ ಆದಾಗ ಆತ ನಿರಪರಾಧಿ ಅಂತ ನ್ಯಾಷನಲ್ ಯಾವುದು ಸೆಕ್ಯೂರಿಟಿ ಏಜೆನ್ಸಿನೇ ಬಿಡುತ್ತೆ, NSCನೇ. ಈಗೆಲ್ಲ ಇರೋವಾಗ ಇಲ್ಲಿ ನಾವು ಹಿಂದೆ ಈ ಸಂದರ್ಭದಲ್ಲಿ ಹೇಳುವಂತ ಅಗತ್ಯ ಏನಿದೆ? ಇದನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ ತನ್ನ ನೈತಿಕವಾಗಿ ಮಾಡ್ತಿರುವಂತಹ ಕೆಲಸನೇ ಹೊರತು ಇದೊಂದು ಜವಾಬ್ದಾರಿಯುತವಾಗಿ ಮುಸ್ಲಿಮರು ಹಿಂದುಳಿದಿದ್ದಾರೆ, ಅವ್ರನ್ನ ಚರ್ಚೆ ಆಗ್ತಾ ಇಲ್ಲ ಅಂತ. ದರ್ಗಾ ಅವರೇ, ನಾವು ಹೇಳ್ತೇವೆ ನಿಜ, ಈ ವಿಷಯದ ಬಗ್ಗೆ ನಾವು ಲಿಟ್ರಸಿ ಇದೆ, ಸೋಷಿಯೋ ಎಕನಾಮಿಕ್ ಇಶ್ಯೂಸ್ ಇದೆ, ಆಮೇಲೆ ಜಾಬ್ ಸೆಕ್ಯೂರಿಟಿ ವಿಚಾರ ಇರ್ಬೋದು, ಆಮೇಲೆ ನಮ್ಮನ್ನು ಸಂಶಯ ನೋಡುವಂಥದ್ದು ಒಂದು ದೊಡ್ಡ ಅಪಾಯಕಾರಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು, ಮುಸ್ಲಿಂ ಅಂತ ಸಂಶಯ ನೋಡೋದು, ಈ ರೀತಿ ಈ ಮೂಲಭೂತ ಸಮಸ್ಯೆಗಳನ್ನು ಯಾವುದೇ ರಾಜಕೀಯ ಪಕ್ಷ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಅದೇ ಹೇಳೋದು. ಇಲ್ಲಿ ನಿಜಕ್ಕೂ ನೋಡಿ, ಒಂದು ನೆನಪಿಟ್ಕೊಳ್ಳಿ, ಮುಸ್ಲಿಮರು BJPಗೆ ಅಂಜೋದಲ್ಲ, ಅಂಜೋ ಅವಶ್ಯಕತೆಯೂ ಇಲ್ಲ. ಆದರೆ ಅವರಿಗೆ ಸಮಸ್ಯೆ ಇರೋದೇನೆಂದರೆ, ಇಷ್ಟು ದಿವಸದ ಅವರ ಒಂದು 60 ವರ್ಷದ 6 ದಶಕಗಳ ಅವ್ರದ್ದು ಇದನ್ನು ತಗೊಳ್ಳಿ, ಎಲ್ಲಿವರೆಗೆ ಬಂದ್ರಂದರೆ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್, ನಾಟ್ ಕ್ವಶನ್ ಆಫ್ ಡೆವಲಪ್ಮೆಂಟ್. ದೇ ನೆವರ್ ಬಾದರ್ ಫಾರ್ ದಿ ಕ್ವಶನ್ ಆಫ್ ಡೆವಲಪ್ಮೆಂಟ್, ದೇ ಆರ್ ಫೇಸಿಂಗ್ ದಿ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸು. ಇವತ್ತು ಅವರಿಗೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ, ಅಭಿವೃದ್ಧಿಯ ಪ್ರಶ್ನೆ ನಂತರದದು. ಯಾಕೆ ಇದು ಬರಲಿಕ್ಕೆ ನಾನು ಹೇಳ್ತಾ ಇರೋದು, ಇದಕ್ಕೆ ಈ ರೀತಿ ಬರಲಿಕ್ಕೆ ಮತ್ತು BJP ಇಷ್ಟು ಕೋಮುವಾದಿಯಾಗಿ ಬೆಳೀಲಿಕ್ಕೆ ಕಾಂಗ್ರೆಸ್ಸು ಹೇಗೆ ಬಿಡ್ತು? ಅದು ತನ್ನ ರಾಷ್ಟ್ರೀಯ ಜವಾಬ್ದಾರಿಯನ್ನು ನಿಭಾಯಿಸಿದೆಯಾ? ಇದು ನಮ್ಮ ಮುಂದೆ ಮಾತ್ರ ಜವಾಬ್ದಾರಿ ಕೊಡ್ತಾರೆ. ಇವ್ರ ಮಾತಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬೇಕು.
ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ಬಂದಿದೆ ಅಂದ್ರೆ ಅದು ಇಡೀ ನಮ್ಮ was the ದೇಶದ responsibility? ಒಂದು ಜಾತ್ಯತೀತವಾದಕ್ಕೆ ಇಲ್ಲಿ ತನಕ ಇರೋದಕ್ಕೆ ಅವಮಾನ ನನಗೆ ಆಗನ್ನಿಸ್ತಾ ಇಲ್ಲ. ಅದು ಬಂದಿರೋದು ಕ್ವಶನ್ ಆಫ್ ಮಾಡರ್ನಿಟಿ ಮತ್ತೆ ಕ್ವಶನ್ ಆಫ್ ಡೆವಲಪ್ಮೆಂಟ್ ಮುಸ್ಲಿಮರಲ್ಲಿ. ಆದ್ರೆ ನಾವು ನಿಜಕ್ಕೂ ಈ ದೇಶದಲ್ಲಿ ಜಾತ್ಯತೀತವಾದ ಇವತ್ತು ಸಶಕ್ತವಾಗಿದೆ, ಸಮಾನತೆ ಮತ್ತು ಒಂದು ರೀತಿಯ ಒಂದು ನ್ಯಾಯ ಈ ದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ. ಕೆಲವೊಂದು ಪಾಕೆಟ್ಗಳಲ್ಲಿ ಮುಸ್ಲಿಮರಿಗೆ ಅಸ್ತಿತ್ವದ ಪ್ರಶ್ನೆ ಇದೆ, ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ದೇಶದಲ್ಲಿ ಮುಸ್ಲಿಮರಿಗೆ ಬೇರೆಯವ್ರಿಗಿದ್ದಷ್ಟೇ ಅವಕಾಶಗಳು, ಹಕ್ಕುಗಳಿದೆ. ಆದ್ರೆ ಅದನ್ನ ವ್ಯವಸ್ಥಿತವಾಗಿ ರಾಜಕೀಯ ಪಕ್ಷಗಳು ಮತ್ತು ಪುರೋಹಿತರಾಗಿ ಎರಡೂ ನಿರಾಕರಿಸ್ತಿದ್ದಾವೆ. ನೋಡಿ ಕೃಷ್ಣಾರೆಡ್ಡಿ ಅವರೇ, ನಾನು ಹೇಳ್ತಾ ಇರೋದು ನಿಮಗೆ, ಇವತ್ತು ನೀವೇ ಹೇಳಿದ್ರಿ ಸಾಚಾರಿ ಕಮಿಟಿ ಇದರಲ್ಲಿ ಇವತ್ತು 90% ಜನ ಏನು ಬಡ ಮುಸ್ಲಿಮ್ಸ್ ಇದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಈಗ ಇಲ್ಲಿ ರಾಜಕೀಯ ಆಟಗಳನ್ನು ಆಡೋರು ಶ್ರೀಮಂತ ಮುಸ್ಲಿಮರು, ಬಡ ಮುಸ್ಲಿಮರು ಅಲ್ಲ. ಅವ್ರಿಗೆ ಏನಂದ್ರೆ ಎಲ್ಲರೂ ಮೋಸ ಅಲ್ಲ, ಇವರು ಈಗ ಮಾತಾಡ್ತಾ ಇದ್ದಾರೆ ಮದನಿ ಇರ್ಬೋದು, ವಸ್ತಾನವೀರ್ ಅವರೆಲ್ಲರೂ ಕೂಡ ಇವರು ದೇ ಆರ್ ದ ಲೀಡರ್ಸ್ ಅಷ್ಟೇ. ಸಾಮಾಜಿಕ ಅಭದ್ರತೆ ಮುಸ್ಲಿಮರಿಗೆ, ಎಲ್ಲಾ ಮುಸ್ಲಿಮರಿಗೂ ಕಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಅವ್ರು ಅಶ್ವಥ್ ಈಗ ಬಿಜೆಪಿ ಕೂಡ ಈ ರೀತಿಯ ಒಂದು ಬದುರು ಬೊಮ್ಮನ ಇಟ್ಕೊಂಡು ನಾಳೆ ಒಂದು ವೇಳೆ ಮುಸ್ಲಿಮರು ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ ಹಾಕಿಬಿಟ್ರೆ ಎಲ್ಲ ಬಹುಸಂಖ್ಯಾತ ಕೂಡ ಬಿಜೆಪಿಗೆ ಹಾಕಿ ನೀವು ಕೂಡ ಡಿವೈಡ್ ಅಂಡ್ ರೂಲ್ ಮಾಡ್ತಾರೆ. ಕಾಂಗ್ರೆಸ್ ಯಾವ ರೀತಿ ಡಿವೈಡ್ ಅಂಡ್ ರೂಲ್ ಮಾಡ್ತಾರೋ ನಿಮಗೂ ಇದರಿಂದ ಲಾಭ ಇದೆ. ಒಂದು ಮೂಲದ ಪ್ರಕಾರ ಭಾರತೀಯ ಜನತಾ ಪಕ್ಷದ ಮುಂದಿನ ಪ್ರಧಾನ ಅಭ್ಯರ್ಥಿಯನ್ನು ಬಿಂಬಿಸಿದ್ರಿ, ಅವರು ಕೂಡ ಮುಸ್ಲಿಂ ವೋಟ್ ಬ್ಯಾಂಕನ್ನು ಆದಷ್ಟು ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಬಹುತೇಕ ಮೋದಿನಿ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಒಂದು ಸಂಶಯ ಕೂಡ ಬರ್ತಾ ಇದೆ. ಸರ್, ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾ ಇರೋದಲ್ಲ. ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ, ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇಲ್ವಾ? ನೀವು ಹಿಂದೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಸರ್. ವೋಟ್ ಬ್ಯಾಂಕ್ ನಾವ್ಯಾಕೆ ನರೇಂದ್ರ ಮೋದಿ ಕ್ಲಿಯರ್ ಆಗಿ ನಮ್ಮ ರಾಜಕಾರಣ ಏನಿರು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಹೊರತು ಚುನಾವಣೆ ದೃಷ್ಟಿಯಿಂದ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಳೆದ 60 ವರ್ಷಗಳಿಂದ ಕಾಂಗ್ರೆಸ್ ಜೊತೆ ಇದ್ದಂಥ ಮುಸ್ಲಿಂ ಬಂಧುಗಳು ಇವತ್ತು ಅರ್ಥ ಆಗ್ತಾ ಇದೆ ಅವರಿಗೆ. ಒಬ್ಬ ಸಾಹಿತಿ ಹೇಳ್ತಾರೆ, ಪಾಕಿಸ್ತಾನಕ್ಕೆ ಓಟ್ ಬನ್ನಿ ನೀವು, ಇಂಡಿಯಾದಲ್ಲೂ ನೋಡಿ ಮುಸ್ಲಿಮರು, ಪಾಕಿಸ್ತಾನಕ್ಕೆ ಓಟ್ ಬಂದಂಥ ಮುಸ್ಲಿಂ ಹೇಳ್ತಾನೆ, ನನ್ನ ಭಾರತನೇ 100ಕ್ಕೆ 100ರಷ್ಟು ಶ್ರೇಷ್ಠ ಆಗಿದೆ, ಪಾಕಿಸ್ತಾನ ಜನ್ಮದಲ್ಲಿ ನಾವು ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದಯಮಾಡಿ ನಾವೇನೇ ಅವ್ರಿಗೆ ಇವಾಗ ಮೈನಾರಿಟೀಸ್ಗೆ ಫೆಸಿಲಿಟೀಸ್ ಕೊಡಬೇಕಾ ಕೊಡಿ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು, ಧರ್ಮ ಅಲ್ಪಸಂಖ್ಯಾತರು ಅಂತೇಳಿ ರಾಜಕಾರಣ ಮಾಡಿಕೊಂಡು ಕೊಡುವಂಥದ್ದಲ್ಲ ಸರ್. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಕೊಡ್ತಕ್ಕಂಥ ಫೆಸಿಲಿಟೀಸ್ ಬಗ್ಗೆ ಆಗಲಿ, ರಿಸರ್ವೇಷನ್ಸ್ ಬಗ್ಗೆ ಆಗಲಿ, ಬಿಜೆಪಿ ಆಗಲಿ ಮತ್ತೊಬ್ಬರಲ್ಲಿ ಯಾರೂ ವಿರೋಧ ಇಲ್ಲ. ಸಿಂಧಿ ಅವರು ಹೇಳಿಕೆ ಕೊಡುವಂಥ ಹೇಳಿಕೆಗಳಿದೆಯಲ್ಲ, ಇದು ಬೇಜವಾಬ್ದಾರಿ ತರದ ಹೇಳಿಕೆಗಳು. ಪೊಲೀಸರ ನೈತಿಕತೆಯನ್ನ ಕ್ವಶನ್ ಮಾಡ್ತಾರೆ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಆಡಳಿತ ಎಲ್ಲರೂ ಸಮಾನ ನೋಡ್ಕೊಂಡು ಅಂತ ಹೇಳಿ ಈಗ 12ನೇ ಪ್ಲಾನಿಂಗ್ ಕಮಿಷನಲ್ಲೇ ಇವತ್ತು ಒಂದು ರಿಪೋರ್ಟ್ ಕೂಡ ಇದೆ. ಗುಜರಾತು, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಮುಸ್ಲಿಮರು ಅತ್ಯಂತ ಬಡತನ ಇದ್ದಾರೆ, ಅರ್ಬನ್ ಮತ್ತು ಗ್ರಾಮೀಣ ಭಾಗದಲ್ಲಿ. ಗುಜರಾತ್ ಕೂಡ ಅತ್ಯಂತ ಬಡತನ ಇರತಕ್ಕಂಥ ರಾಜ್ಯಗಳು, ಮುಸ್ಲಿಮರು ಕೂಡ 8.8% ಇದ್ದಾರೆ. ಸರ್, ಬಡತನ ಅನ್ನೋಂಥದ್ದು ಯಾವುದೇ ರಾಜ್ಯದಲ್ಲಿ ರಾಜ್ಯ ಎಷ್ಟೇ ಸುಭಿಕ್ಷವಾಗಿದ್ರು ಸಹ ಬಡತನ ಅನ್ನೋಂಥದ್ದು ಇದ್ದೇ ಇರ್ತದೆ. ಏನೂ ಮಾಡಲಿಕ್ಕೆ ಅವರು ಕಳೆದ ಒಂದು 30-40 ವರ್ಷದಿಂದ ನಡ್ಕೊಂಡ್ಬಂದಂಥ ದಾರಿ ಇದೆಯಲ್ಲ, ತಕ್ಷಣನೇ ಅವರು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಸಾವುಕಾರ ಆಗಲಿಕ್ಕಾಗಲ್ಲ. ಕಾರಣ 30-40 ವರ್ಷ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಭಯ ಇದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದು ಡಿವೈಡ್ ಅಂಡ್ ರೂಲ್ ಆಗಿರೋದ್ರಿಂದ ಒಂದು ಕಡೆ ಮೋದಿ ನೇತೃತ್ವ, ಮತ್ತೊಂದು ಕಡೆ ರಾಹುಲ್ ಅಂತಿರೋ ಅಥವಾ ಸೋನಿಯಾ ಗಾಂಧಿ ಅಂತಿರೋ ಯಾರ ನಾಯಕತ್ವ, ಒಟ್ಟಂತೂ 2 ಪೋಲಲ್ಲಿ ಚುನಾವಣೆ ನಡೀತಾ ಇದೆ. ನಿಮಗೆ ಈಗ ವೋಟ್ ಬ್ಯಾಂಕ್ ಅನ್ನೋಂಥ ಏನು ಬೇಸಿದೆ ಅದು ಕೂಡ ನಿಧಾನ ಕರಗ್ತಾ ಇದೆ. ಒಂದು ಕಡೆ ದಲಿತರು ವೋಟ್ ಬ್ಯಾಂಕ್ ಅಂದರೆ ಅದು ಈಗ ಸಿಗ್ತಾ ಇಲ್ಲ. OBC ಅಂತ ಹೇಳಿದ್ರೆ ಅದು ಕೂಡ ಎಲ್ಲ ಬಹುತೇಕ ಕಡೆ ಬಿಹಾರದ 4 ಸ್ಥಾನಕ್ಕೆ ಬಂದು ನಿಂತಿರಿ ಕಾಂಗ್ರೆಸ್ಸು. ಇವತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಭಾಳ ಕೊನೆಯ ಹಂತದಲ್ಲಿದ್ದೀರಿ. ಇವತ್ತು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಬೈ ಹುಕ್ ಆರ್ ಕುಕ್ ಏನಾದರೂ ಮಾಡಬೇಕು ಅನ್ನೋಂಥ ನೀತಿಯಲ್ಲಿದ್ದೀರಾ ಅಂತ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ 10 ಚುನಾವಣೆಗಳನ್ನು ನೋಡ್ಕೊಂಡು ಬಂದಿದೆ, ಸೋಲನ್ನು ಕಂಡಿದೆ, ಸಾಕಷ್ಟು ಸಂದರ್ಭಗಳಲ್ಲಿ ಗೆಲುವನ್ನು ಕೊಂಡಿದೆ, ಆಡಳಿತ ಪಕ್ಷದ ಅನುಭವನೂ ಇದೆ, ವಿರೋಧ ಪಕ್ಷದ ಅನುಭವನೂ ಇದೆ. ಭಯ ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಮೋದಿ ಬಂದ್ರೆ ಇದು ನೋಡಿ ಮುಸ್ಲಿಮರಿಗೆ ಬಹಳ ಭದ್ರತೆ ಇದೆ, ನಾಳೆ ಮತ್ತೆ ಸಮಸ್ಯೆಗಳಾಗ್ತವೆ, ಹುಷಾರಾಗಿರಿ, ಈ ರೀತಿ ಅನೇಕ ಹೇಳಿಕೆಗಳು ನಿಮ್ಮ ನಾಯಕರು ಸತ್ಯ ಅಲ್ವಾ? 2002 ಘಟನೆ ಸತ್ಯ ಹೌದು ಅಲ್ವಾ? ಅದನ್ನೇ ಮಧ್ಯೆ ಹೇಳ್ತಾ ಇರೋದು. ಮೋದಿ ಭೂತ ಇಟ್ಕೊಂಡು ನಾವು ನಮ್ಮ ಓಟ್ ಕೇಳಬೇಡಿ, ನಮ್ಮನ್ನು ದಾರಿ ತಪ್ಪಿಸ್ಬೇಡಿ ಅಂತ ಹೇಳ್ತಾರೆ ಮೋದಿನಿ. ರಿಯಾಲಿಟೀಸ್ ಅನ್ನ ಜನರ ಮುಂದೆ ಹೇಳಿದ್ರೆ ಅದು ಹೇಗೆ ತಪ್ಪಾಗುತ್ತೆ ಸರ್? ಸಲ್ಮಾನ್ ಖಾನ್ ಅವ್ರ ತಂದೆ ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಎಷ್ಟೋ ಮುಖ್ಯಮಂತ್ರಿಗಳಿರೋ ಜಾಗದಲ್ಲಿ ಕೋಮುಗಲಭೆ ಆಗಿದೆ. 2002 ಆಗಿರ್ತಕ್ಕಂಥ ಮಾನವೀಯತೆಗೆ ಇದಲ್ವಾ ಮಾತನ್ನು ಹೇಳಿದ್ದಾರೆ.
ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕೋಮುಗಲಭೆ ಕಡಿಮೆ ಆಗ್ತವೆ. ಯಾಕೆ ಕೋಮುಗಲಭೆ ಮಾಡೋರೇ ಅಧಿಕಾರದ ಬಂದಾಗ ಅದೇ ನೋಡಿ ನೋಡಿ ಕೇಳಿ, ನೀವೊಬ್ಬ ಸಾಹಿತಿಗಳು, ನೋಡಿ ನಾನೊಬ್ಬ ಭಾರತೀಯ, ನಾನೊಬ್ಬ ಮೊದಲು ಭಾರತೀಯ, ಆಮೇಲೆ ಸಾಹಿತಿ ಮೊದಲು ಭಾರತೀಯ. ಯೋಚನೆ ಮಾಡಿ, ಕಾಂಗ್ರೆಸ್ ಆಡಳಿತದಲ್ಲೂ ಕೂಡ ಕಮ್ಯುನಲ್ ಕ್ಲಾಸ್ ಆಗಿದಲ್ಲ ಮೊನ್ನೆ ಮುಜಾಫರ್ನಗರದಲ್ಲಿ. ಸಮಾಜವಾದಿ ಪಕ್ಷ 35 ಅದಕ್ಕೆ ಹೇಳೋದು 35,000 ಕಮ್ಯುನಲ್ ರೈಟ್ಸ್ ಇವತ್ತು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಆಗಿದ್ದಾವೆ. 35,000 ಆಗಿದ್ದಾವೆ ಸರ್ಕಾರದ ಸ್ಟೇಟ್ಮೆಂಟ್ ಪ್ರಕಾರ. ನಾನು ಹೇಳ್ತಾ ಇರೋದು ಅಭಿವೃದ್ಧಿ ಅಂದ್ರೆ ಏನು? ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಕೊರತೆಯಿಂದ ಬಳಲವರು ಇವ ಹುಡುಗರು ಇವತ್ತು ಗುಜರಾತ್ನಲ್ಲಿದೆ. ಅಭಿವೃದ್ಧಿನ ಇದು ಅಭಿವೃದ್ಧಿ ಸುಳ್ಳು ನೀವು ಹೇಳ್ತಾ ಇದ್ದೀರಾ, ಅಭಿವೃದ್ಧಿ ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಇವತ್ತು ಗುಜರಾತ್ದಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ, ಇವತ್ತು ಇವರು ಎಷ್ಟು ನಾಟಕ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಯಾವ ರೀತಿಯಾಗಿ ಹಿಟ್ಲರ್ನ ಗೊಬೆಲ್ಸ್ ಏನ್ ಮಾಡ್ದ ಮೀಡಿಯಾದಲ್ಲಿ, ಅದನ್ನೇ ಇವತ್ತು ಗುಜರಾತ್ದಲ್ಲಿ ಮಾಡ್ತಾ ಇದ್ದಾರೆ. ಗೊಬೆಲ್ಸ್ ಥಿಯರಿ ಇದು ಗೊಬೆಲ್ಸ್ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ. ಮೀಡಿಯಾದಲ್ಲ ಹಿಟ್ಲರ್ ಹಿಡಿತದಲ್ಲಿದ್ದಾರೆ ಅಂತ ನೀವು ಹೇಳೋದು ಏನು ಮಾತಾಡ್ತಾ ಇದ್ದೀರಾ? ಹೌದು, ಮೀಡಿಯಾ ಈ ದೇಶದ ನರೇಂದ್ರ ಮೋದಿ ಅವರ ನಾನು ಮೀಡಿಯಾ ಪರ್ಸನ್ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಮೀಡಿಯಾದಲ್ಲಿ ಎಲ್ಲರಲ್ಲ. ಇವತ್ತು ಅಮೆರಿಕನ್ ಮೀಡಿಯಾದ ಹೆಲ್ಪ್ ತಗೊಳ್ತಾ ಇದ್ದಾರೆ ನೀವು, ಇಂಡಿಯಾದ ಮೀಡಿಯಾ ತಗೊಳ್ತಾ ಇಲ್ಲ ನೀವು, ಅಮೆರಿಕದ ಮೀಡಿಯಾದ ಹೆಲ್ಪ್ ತಗೊಳ್ತಾ ಇಲ್ಲ. ವಾಸ್ತವಾಂಶಗಳು ಚರ್ಚೆ ಮಾಡಕ್ಕಾಗಲ್ವಾ? ಸರ್, ಇವರು ಅಮೆರಿಕನ್ ಏಜೆನ್ಸಿ ತಗೊಳ್ತಾ ಇದ್ದಾರೆ. ಒಂದು ನಿಮಿಷ, 9/11 ಘಟನೆ ಆಯ್ತು ಸರ್, ಅದೇ ರೀತಿ 7/7 ಘಟನೆ ಯುಕೆನಲ್ಲಿ ಆಯ್ತು ಸರ್. ಏನು ಡಿಸಿಷನ್ ತಗೊಳ್ಳೋ ಸರ್ ದೇಶ ಸರ್? ಆ ಥರದ ಡಿಸಿಷನ್ ತೊಗೊಳೋದಕ್ಕೆ ಒಂದು ಗಡ್ಸು ಈ ದೇಶದ ಪ್ರಧಾನಮಂತ್ರಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ. ವಿಷಯ ಅಶ್ವಥ್ ನಾರಾಯಣ ಅವರು ಆಗ್ಲಿಂದ ನಾವು ಆಕ್ಚುಲಿ ಇದನ್ನ ಬಿಜೆಪಿನ ಹೊರಗಿಟ್ಟು ಈ ವಿಚಾರ ಚರ್ಚೆ ಮಾಡಬೇಕು. ಮೋದಿ ಅವ್ರ ವಿಚಾರ ತಗೊಂಡು ಮಾತಾಡ್ತಿರೋದಕ್ಕೆ ಒಂದು ಮಾತು ನಾನು 2,000 ಜನರ ಚರ್ಚೆ ಮಾಡ್ತೀನಿ. ನಾನು ಒಂದು ಬೇಕು ತಗೋಬೇಕು.